ಫ್ರೀಡಂ ಪಾರ್ಕ್ ನಲ್ಲಿ ದುಡ್ಡು ಮಾಡೋಕೆ ಇದೀಗ ಜಿಬಿಎ ನಿಂತಿದ್ಯಾ? ಇನ್ಮೇಲೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ವಾ? ಪ್ರತಿಭಟನಾ ವೇದಿಕೆಯಲ್ಲೂ ಕೂಡ ವ್ಯಾಪಾರಕ್ಕೆ ಜಿಬಿಎ ಪಾಲಿಕೆ ನಿಂತಿದ್ಯಾ? ಧರಣಿ ಜಾಗದಲ್ಲಿ ಜಿಬಿಎ ಅಧಿಕಾರಿಗಳಿಂದ ಹಣದ ಆಟ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ದುಡ್ಡನ್ನ ಮಾಡೋದಕ್ಕೆ ಇದೀಗ ಜಿಬಿಎ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ಮೇಲೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ವಾ? ಪ್ರತಿಭಟನಾ ವೇದಿಕೆಯಲ್ಲಿ ವ್ಯಾಪಾರಕ್ಕೆ ಜಿಬಿಎ ಪಾಲಿಕೆ ನಿಂತಿರುವ ಹಾಗೆ ಕಾಣಿಸ್ತಾ ಇರುವಂತದ್ದು. ಧರಣಿ ಜಾಗದಲ್ಲಿ ಜಿಬಿಎ ಅಧಿಕಾರಿಗಳಿಂದ ಹಣದ ಆಟ ಶುರುವಾಗಿದೆ. ಜಿಬಿಎ ಮುಖ್ಯ ಆಯುಕ್ತರೇ ವಾಣಿಜ್ಯ ಬಳಕೆ ಪ್ಲಾನ್ ಎಷ್ಟು ಸರಿ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇದೆ. ಹೋರಾಟದ ಹಾದಿಯಲ್ಲಿ ಹೋಟೆಲ್ ಹಣದ ವಾಸನೆ ಕೇಳಿಬರ್ತಾ ಇದೆ. ಜನಸಾಮಾನ್ಯರ ಧ್ವನಿಗಿಂತ ಪಾಲಿಕೆಗೆ ದುಡ್ಡೇ ದೊಡ್ಡದಾ? ಹಾಗಾದ್ರೆ ಪಾಲಿಕೆಯ ವಾಣಿಜ್ಯ ನೀತಿಗೆ ಭಾರಿ ವಿರೋಧ ಕೂಡ ಎದುರಾಯಿತು. ಪ್ರತಿಭಟನಾಕಾರರಿಗೆ ಫ್ರೀಡಂ ಪಾರ್ಕ್ ಜಾಗ ಉಳಿಯುತ್ತಾ? ಆದಾಯ ಕೊರತೆ ನೀಗಿಸೋದಕ್ಕೆ ಫ್ರೀಡಂ ಪಾರ್ಕ್ ಆವರಣ ಬಾಡಿಗೆಗೆ ಕೊಡುವ ಸಾಧ್ಯತೆ ಇದೆ. ಈ ಒಂದು ಕ್ವಶನ್ ಮಾರ್ಕ್ ಎದುರಾಗ್ತಾ ಇರುವಂತದ್ದು. ಇನ್ಮೇಲೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ವಾ? ಇಫ್ ಇನ್ ಕೇಸ್ ಅವಕಾಶ ಕೊಟ್ಟರೂ ಕೂಡ ಅದನ್ನ ಬಾಡಿಗೆಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಧರಣಿ ಜಾಗದಲ್ಲಿ ಜಿಬಿಎ ಅಧಿಕಾರಿಗಳಿಂದ ಹಣದ ಆಟ ಏನಾದ್ರೂ ಶುರುವಾಗಿದ್ಯಾ? ಯಾಕಂತ ಅಂದ್ರೆ ಪ್ರತಿಭಟನಾ ವೇದಿಕೆಯಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಪಾಲಿಕೆ ಇದೀಗ ಮುಂದಾಗ್ತಾ ಇದೆ. ಧರಣಿ ಜಾಗದಲ್ಲಿ ಜಿಬಿಎ ಅಧಿಕಾರಿಗಳಿಂದ ಹಣದ ಆಟ ಕೂಡ ಶುರುವಾಗಿದೆ. ಎಷ್ಟೋ ಜನ ತಮ್ಮ ನ್ಯಾಯವನ್ನ ಪಡೆದುಕೊಳ್ಳೋದಿಕ್ಕೋಸ್ಕರ ಆ ಜಾಗವನ್ನ ಬಳಸ್ಕೊಳ್ತಾ ಇದ್ರು, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು, ಹೋರಾಟವನ್ನ ಮಾಡ್ತಾ ಇದ್ರು. ತಮ್ಗೇನಾಗ್ತಾ ಇದೆ, ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತೋದಕ್ಕೋಸ್ಕರ ಆ ಜಾಗವನ್ನ ಯೂಸ್ ಮಾಡ್ಕೊಳ್ತಾ ಇದ್ರು. ಜನಸಾಮಾನ್ಯರ ಧ್ವನಿಗಿಂತ ಪಾಲಿಕೆಗೆ ದುಡ್ಡೇ ದೊಡ್ಡದಾಯ್ತು ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇತ್ತೀಚೆಗಷ್ಟೇ ಜನಸಾಮಾನ್ಯರ ಧ್ವನಿಗೆ ಆ ಜಾಗ ಎಲ್ಲೋ ಒಂದ್ ಕಡೆ ಯೂಸ್ ಆಗ್ತಾ ಇತ್ತು, ಧ್ವನಿ ಎತ್ತುತ್ತಾ ಇದ್ರು. ಆದ್ರೆ ಇದೀಗ ಪಾಲಿಕೆ ಅದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಜನಸಾಮಾನ್ಯರ ಧ್ವನಿಗಿಂತ ಪಾಲಿಕೆಗೆ ದುಡ್ಡೇ ದೊಡ್ಡದಾಯ್ತಾ? ಹಾಗಾದ್ರೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೌದು ಸುಕನ್ಯಾ, ಈಗಾಗಲೇ ಅಂತಂದ್ರೆ ಪಾಲಿಕೆ ಅಧಿಕಾರಿಗಳು ಫ್ರೀಡಂ ಪಾರ್ಕ್ ನಲ್ಲಿ ಅಂದ್ರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತಾನೆ ಸಾಕಷ್ಟು ಅಂತಂದ್ರೆ ಹೋರಾಟಗಾರರು ಬರ್ತಾ ಇರ್ತಾರೆ. ಹಾಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸೋ ತಮ್ಮ ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ಮನವಿಯನ್ನ ಮಾಡೋದಕ್ಕೆ ಬರ್ತಾರೆ. ಈಗ ಅದೇ ಜಾಗದಲ್ಲಿ ಏನಂತಂದ್ರೆ ಈಗ ಕಮರ್ಷಿಯಲ್ ಆಗಿ ಅಂತಂದ್ರೆ ಹೋಟೆಲ್ಗಳನ್ನ ನಿರ್ಮಾಣ ಮಾಡ್ಬೇಕು ಅನ್ನೋಂತಹ ಪ್ಲಾನ್ ಕೂಡ ಮಾಡೋದಕ್ಕೆ ಈಗ ಜಿಬಿಎ ಮುಂದಾಗಿರುವಂತದ್ದು. ಇದು ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ತಮ್ಮದೇ ಆದಂತಹ ಕೆಲವೊಂದು ಜಿಬಿಎ ಹೋಟೆಲ್ಗಳನ್ನ ಅಥವಾ ತಿಂಡಿ ದಿನಸುಗಳ ಒಂದು ಅಂಗಡಿಗಳನ್ನ, ಮಳಿಗೆಗಳನ್ನ ಓಪನ್ ಮಾಡಿದ್ರೆ ಅದರಿಂದಲೂ ಕೂಡ ಅಂತಂದ್ರೆ ನಮಗೆ ಆದಾಯ ಹರಿದು ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಇದೀಗ ಅಲ್ಲಿ ಮಳಿಗೆಗಳನ್ನ ತೆಗಿಬೇಕು ಅನ್ನೋಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಳಿಗೆಗಳನ್ನ ತೆಗೆಯೋದೇನು ಸಮಸ್ಯೆ ಅಲ್ಲ, ಆದ್ರೆ ಹೋರಾಟ ಮಾಡ್ಲಿಕ್ಕೆ ಬೆಂಗಳೂರಿನ ಯಾವ ಜಾಗದಲ್ಲೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ ಮತ್ತು ನಿರ್ದಿಷ್ಟ ಜಾಗಗಳಲ್ಲಿನೇ ಪ್ರತಿಭಟನೆಯನ್ನ ಮಾಡ್ಬೇಕು ಅನ್ನುವಂಥದ್ದು ಈಗಾಗಲೇ ಅಂತಂದ್ರೆ ರೂಲ್ ಕೂಡ ಮಾಡಿರುವಂತದ್ದು. ಅದಕ್ಕೆ ಫ್ರೀಡಂ ಪಾರ್ಕ್ ಪಾಯಿಂಟ್ ಅನ್ನು ಕೂಡ ಒಂದು ಗುರುತಿಸಿರುವಂತದ್ದು. ಮತ್ತೆ ಯಾವುದೇ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಕೂಡ ಅಂತಂದ್ರೆ ನೀವು ಏನೇ ಬೇಡಿಕೆಗಳನ್ನ ಈಡೇರಿಸಬೇಕು ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ಬೇಕು. ಇವರು ಮಳಿಗೆಗಳನ್ನ ತೆಗೆದುಕೊಂಡ್ಬಂದು ಅಲ್ಲಿ ಅವಕಾಶವನ್ನ ಮಾಡಿದ್ದೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಜಾಗದ ತೊಂದರೆ ಆಗುತ್ತೆ. ಸಾಕಷ್ಟು ಜನ ಸೇರೋದಕ್ಕಾಗೋದಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇರ್ತಾರೆ. ಅಲ್ಲಿ ಹೋಗೋ ಬರೋರಿಗೂ ಕೂಡ ಸಮಸ್ಯೆ ಆಗುತ್ತೆ, ಹೋರಾಟಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಎಲ್ಲೋ ಒಂದು ಕಡೆ ಖಾಲಿ ಜಾಗಗಳನ್ನು ಕೂಡ ಬಿಡ್ತಾ ಇಲ್ವಾ ಜಿಬಿಎ ಅಧಿಕಾರಿಗಳು? ಅಲ್ಲಿಯೂ ಕೂಡ ಅಂತಂದ್ರೆ ದುಡ್ಡು ಮಾಡುವಂತಹ ಕೆಲಸ ಮಾಡ್ತಾ ಇದಾರ ಅನ್ನುವಂಥದ್ದು ಈಗ ಸಾರ್ವಜನಿಕರಿಂದ ಅಂತಂದ್ರೆ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ನಿರೋಣಿ ಹೆಚ್ಚಿನ ಮಾಹಿತಿಗಾಗಿ.